ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಮನೋಜ್ ವ್ಯೂಸ್. ಎಲ್ಲರೂ ಎಲ್ಲೋಗಿದ್ದಾರೆ ಅಂತ ನೋಡ್ತಿದ್ದೀರಾ. ನಾವು ಇದನ್ನ ಎಲೆಕ್ಟ್ರಾನಿಕ್ ಸಿಟಿಗೆ ಮತ್ತು ಅತ್ತಿಬೆಲೆಗೆ ನಿಯರ್ ಆಗಿರುವಂತಹ ಒಂದು ಜೈನರ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳ ಇದಾಗಿದೆ. ಇದು ನಮಗೆ ಹೊಸೂರಿಗೆ ಹೋಗುವಂತಹ ಮಾರ್ಗದಲ್ಲಿ ಈ ದೇವಸ್ಥಾನ ನಮಗೆ ಸಿಗುತ್ತೆ. ಇದರ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಸ್ವಚ್ಛತೆ ಮತ್ತು ಶಾಂತಿ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಈ ದೇವಸ್ಥಾನದಲ್ಲಿ. ಅದ್ರ ಬಗ್ಗೆ ಇನ್ನೊಂದು ಮಾತೇ ಬೇಡ ನಮಗೆ. ಇದು ಎಂಟ್ರಿ ಸ್ಥಳ ದೇವಸ್ಥಾನದ ಒಳಗಡೆನೆ. ಈ ದೇವಸ್ಥಾನವು 1990ರಲ್ಲಿ ನಿರ್ಮಾಣ ಆಗಿದೆ. ಈ ದೇವಸ್ಥಾನದ ಎಲ್ಲ ಒಂದು ಆ್ಯಕ್ಟಿವಿಟೀಸು ಮತ್ತು ಮೇಂಟೆನೆನ್ಸ್ ಎಲ್ಲ ಸುರನಾ ಫ್ಯಾಮಿಲಿ ಆಫ್ ಮೈಕ್ರೋ ಫ್ರೇಮ್ಸ್ ಅನ್ನೋ ಒಂದು ಮನೆತನದವರು ಇದನ್ನು ವಹಿಸ್ಕೊಂಡಿದ್ದಾರೆ. ಇದು ಒಂದು ಬಿಳಿ ಅಮೃತಶಿಲೆಯ ಕಲ್ಲಿನಿಂದ ರಚಿತವಾದಂತಹ ಕೆತ್ತಲಾದಂತಹ ಒಂದು ಅದ್ಭುತವಾದ ದೇವಾಲಯ ಅಂತಲೇ ಹೇಳ್ಬೋದು. ಇದು ಒಂದು ಜೈನ ಧರ್ಮದ ಪ್ರತೀಕವಾದಂತಹ ದೇವಸ್ಥಾನ. ಇಲ್ಲಿನ ಮುಲ್ಲಾಯಕ್ ಅಥವಾ ಮುಖ್ಯ ದೇವರು ಅಂತ ಯಾವ ಒಂದು ದೇವರನ್ನ ಹೇಳ್ಬೋದು ಅಂದರೆ ಶಂಕೇಶ್ವರ ಪಾರ್ಶ್ವನಾಥ ಮತ್ತು ಸುಶೀಲ್ ಸೂರಿ. ಅಷ್ಟೇ ಅಲ್ಲದೆ ಘಂಟಾಕರ್ಣ ಮಹಾವೀರ, ಪದ್ಮಾವತಿ ಮಾತೆ, ನಾಕೋಡ ಭೈರವನ ವಿಗ್ರಹಗಳು ಕೂಡ ಇಲ್ಲಿ ನಾವು ನೋಡ್ಬೋದು. ಈ ಒಂದು ಮಂದಿರವು ಧರ್ಮಶಾಲಾ, ಭೋಜನಶಾಲಾ ಹಾಗೂ ಮಕ್ಕಳಿಗೆ ಆಟವಾಡಲು ಬೇಕಾದಂತಹ ಆಧುನಿಕ ಶೈಲಿಯ ಆಟದ ಮೈದಾನವನ್ನು ಕೂಡ ಈ ದೇವಾಲಯ ಒಳಗೊಂಡಿದೆ. ಇದು ಒಂದು ಮೈಂಡ್ ಬ್ಲೋಯಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಯಾವಾಗಾದರೂ ಫ್ರೀ ಆದಾಗ ಎಲ್ಲಾದರೂ ನಿಯರ್ ಬೈ ಪ್ಲೇಸಸ್ನ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಅತ್ತಿಬೆಲೆ ನಿಯರ್ ಇದ್ದರೆ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡ್ಬೋದು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬಾಯ್.